ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ಇವಾಗ ಏನ್ ಮಾಡೋಣ ಅಂತ ಹೇಳು. ಈ ಕಲರ್ಫುಲ್ ಹಬ್ಬನ ಇನ್ನಷ್ಟು ಕಲರ್ಫುಲ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಸುಪ್ರೀಂ ಐಡಿಯಾ ಇದೆ ಕಣ. ಏನೋ? ಈ ಹೋಳಿ ಹಬ್ಬದ ಪ್ರಯುಕ್ತ ನಾವ್ ಯಾಕೆ ರಾಮ್ ರಸದ ಪಾರ್ಟಿ ಮಾಡಬಾರ್ದು? ಗಮ್ಮತ್ತಾಗಿರುತ್ತೆ, ಒಳ್ಳೆ ಮಜಾ ಬರುತ್ತಾ? ರಾಮರಸನ ಮಜಾ ಬರುತ್ತಾ? ಹೂ ಕಣ, ಕೇಳ್ತಾ ಇದೆಯಲ್ಲ. ಸ್ವಲ್ಪ ಬಿಟ್ಕೊಂಡು ಆಮೇಲೆ ಕೂತ್ಕೊಂಡು ಮಾತಾಡೋಣ. ಗೆಳೆಯ, ನೀನೇನ್ ತಲೆ ಕೆಡ್ಸ್ಕೊಬೇಡ, ಎಲ್ಲ ನಾನ್ ನೋಡ್ಕೋತೀನಿ. ರಾಮ್ ರಸದ ಹೊಳೆನೆ ಹರಿಸ್ಬಿಡ್ತೀನಿ ಕಣ. ನಿನ್ಗೊಂದು ದೊಡ್ಡ ನಮಸ್ಕಾರ. ಈಗಾಗಲೇ ನಿನ್ನ ಅಪರ್ಣ ಮಾತು ಕೇಳಿ ನನ್ನ ಜೀವನ ಹಾಳಾಗೋಗಿದೆ. ನಿಮ್ಗಳ ಸವಾಸನೂ ಬೇಡ, ರಾಮರಸನೂ ಬೇಡ, ಸುಮ್ಮನಿದ್ಬಿಡು. ಗೆಳೆಯ, ನಾನು ಈ ತರ ಹೇಳ್ತಾ ಇರೋದಕ್ಕೂ ಒಂದು ಕಾರಣ ಇದೆ ಕಣ. ಏನು? ನೋಡ, ಈಗ ಅತ್ತಿಗೆಗೆ ನೀನು ಪ್ರಪೋಸ್ ಮಾಡಬೇಕು ಅಂದ್ರೆ ನಿನಗೆ ಧೈರ್ಯ ಬೇಕಾಗುತ್ತೆ, ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಅದು ನಿನ್ನಲ್ಲಿದೆ, ಆದ್ರೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಅದೇನು ಅಂತಾರಲ್ಲ, ಗಳಿಗೆ ಸಿದ್ದ ಒಳಗಡೆನೆ ಇಟ್ಕೊಂಡಿದ್ದ ಅಂತ, ಆ ಥರ. ಆದ್ರೆ ಅದು ಆಚೆ ಬರಬೇಕು ಅಂದ್ರೆ ಈ ರಾಮರಸ ಅನ್ನೋದು ಒಳಗಡೆ ಹೋಗಬೇಕು. ಆಗ ನಿನಗೆ ಎಲ್ಲೆಲ್ಲದ ಕಾನ್ಫಿಡೆನ್ಸ್, ಉತ್ಸಾಹ, ಹುಮ್ಮಸ್ಸು, ವೀರಾವೇಶ ಎಲ್ಲ ತನ್ನಿಂದ ತಾನೇ ಉತ್ಪತ್ತಿ ಆಗುತ್ತೆ. ಆಗ ಮೈಂಡ್ಗೂ ನಾಲ್ಗೆಗೂ ಮಧ್ಯೆ ಫಿಲ್ಟರ್ ಇರುತ್ತಲ್ಲ, ಅದು ಡಿಲೀಟ್ ಆಗ್ಬಿಡುತ್ತೆ. ಇದು ಪಾಸಿಟಿವ್ ಆಗೋ ಕೆಲಸ ಮಾಡುತ್ತೆ ಅಂತೀಯಾ? ಯಾವನ ಕೇಳ್ತಾ ಇದೆಯಲ್ಲೋ, ಇದೊಂಥರ ಎನರ್ಜಿ ಬೂಸ್ಟರ್ ಇದ್ದಂಗೆ. ರಾಮರಸ ದೇಹದಲ್ಲಿ ಹೋಗ್ತಿದ್ದಂಗೆ ಎಲ್ಲೆಲ್ಲದು ಧೈರ್ಯ, ಹುಮ್ಮಸ್ಸು, ಕಾನ್ಫಿಡೆನ್ಸು ಎಲ್ಲ ಬಂದ್ಬಿಡುತ್ತೆ ಕಣ. ಆಗ ಇದ್ಯಾವುದೋ ಅಂತಾರಲ್ಲನ, ನಾಚಿಕೆ, ಹಿಂಜರಿಕೆ, ಮಣ್ಣು ಮಸಿ ಇವೆಲ್ಲ ಡಿಲೀಟ್. ಅದಕ್ಕೆ ಮುಂದೆ ಧೈರ್ಯವಾಗಿ ಹೋಗಿ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ಬೋದು. ಯೋಚನೆ ಮಾಡು, ಏನ್ ಮಾಡ್ತೀಯ ಅಂತ. ಬೇಕಾಗಿಲ್ಲಪ್ಪ. ನೋಡ, ನಾನು ಪ್ರಿಪೇರ್ ಆಗಿದ್ದೀನ. ನಾನು ಇವತ್ತೇ ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ರೆಡಿ, ಡೋಂಟ್ ವರಿ. ಇವತ್ತೇ ಪ್ರಪೋಸ್ ಮಾಡೇ ಬಿಡ್ತೀಯ? ಸೂಪರ್ ಗೆಳೆಯ. ಪ್ರಪೋಸ್ನ ಯಾವ ಥರ ಮಾಡಬೇಕು ಅಂತ ಇದೆಯಾ ಹೇಳ, ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಕ್ಯೂರಿಯಾಸಿಟಿ ಪೀಕಲ್ಲಿದೆ, ಹೇಳ. ನಿನ್ಗೆ ಯಾಕೆ ಹೇಳ್ಬೇಕು? ನಾನು ಅವ್ರಿಗೆ ಒಂದ್ಸತಿ ಹೇಳಿದ್ಮೇಲೆ ಅದ್ರ ರಿಸಲ್ಟ್ ಏನಾಯ್ತು ಅಂತ ಬೇಕಾದ್ರೆ ಹೇಳ್ತೀನಿ. ಅಲ್ಲಿ ತನಕ ತಡ್ಕೋ. ಈಗ ಲೋ ಗೆಳೆಯ ಹೇಳ, ನನ್ನ ಹತ್ರ ಏನೋ ಸಸ್ಪೆನ್ಸ್. ಹೇಳ ಪ್ಲೀಸ್, ಹೇಳ. ಹೇಳಲ್ವಾ? ಸರಿ ಬಿಡಪ್ಪ, ನೀನೇನು ಹೇಳಬೇಡ, ನಾನು ಕಾಯ್ತೀನಿ. ಯಾವುದಕ್ಕೋ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಬ್ಬ ಗೆಳೆಯ, ಇನ್ನೊಂದು ಇಂಪಾರ್ಟೆಂಟ್ ವಿಷಯನಪ್ಪ. ಏನೋ? ನೆನಪಲ್ಲಿಟ್ಕೋ, ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್. ಅದೇ ಲಾಸ್ಟ್ ಇಂಪ್ರೆಷನ್ ಅನ್ನೋ ಥರ ಮಾಡ್ಕೋಬಾರ್ದು. ನಮ್ಮ ಸ್ಮೈಲೇ ನಮ್ಮ ಲೋಗೋ, ನಮ್ಮ ಹಾವಭಾವನೇ ನಮ್ಮ ವಿಸಿಟಿಂಗ್ ಕಾರ್ಡು. ನಮ್ಮ ನೋಡ್ತಿದ್ದ ಹಾಗೆ ಇನ್ನೊಬ್ರು ನಮ್ಮನ್ನು ಇಷ್ಟಪಡೋ ಥರ ಆಗ್ಬೇಕಣೋ, ಅದೇ ನಮ್ಮ ಟ್ರೇಡ್ ಮಾರ್ಕು. ಅದಕ್ಕೆ ಮುಂದೆ ಹೋಗಿ ನಿಲ್ಲಕ್ಕೆ ಮುಂಚೆ ಇವಿಷ್ಟನ್ನು ಮನಸ್ಸಲ್ಲಿಟ್ಕೊ. ಓಕೆ ಅಪ್ಪ, ಇದು ಬಿಸ್ನೆಸ್ ಮೀಟಿಂಗ್ ಅಲ್ಲ ಕಣೋ, ಮನಸ್ಸುಗಳ ಮೀಟಿಂಗ್. ನೆನಪಲ್ಲಿರಲಿ. ಆದಷ್ಟು ಬೇಗ ನಿಮ್ಮಿಬ್ಬರ ಜೀವನದಲ್ಲಿ ಮರಿ ಡುಮ್ಮ ಸರ್ ಅಂಬೆಗಾಲ್ ಇಟ್ಕೊಂಡು ಬರೋ ಥರ ಆಗಲಿ. ಗುಡ್ ಲಕ್ ಗೆಳೆಯ. ಆಮೇಲೆ ಆಫೀಸ್ಗೆ ಇವತ್ತು ಬರ್ಬೇಡಪ್ಪ, ಎಲ್ಲ ನಾನು ನೋಡ್ಕೋತೀನಿ. ಇದು ಇಂಪಾರ್ಟೆಂಟ್ ಇವತ್ತು. ಓಕೆ, ಬಾಯ್ ಗೆಳೆಯ. ಇಷ್ಟೊಂದು ಹೇಳೋದ್ನಲ್ಲ, ಇವತ್ತು ನಾನು ಪ್ರಪೋಸ್ ಮಾಡಲೇಬೇಕು. ಎಸ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮನಸ್ಸು ಹಾಡಿದ ತಿತುಲಿ ತಿತುಲಿ, ನಿನ್ನೆ ನೋಡುತ್ತ ತಿತುಲಿ ತಿತುಲಿ. ನನ್ನ ಮನಸ್ಸು ಹಾಡಿದ ತಿತುಲಿ ತಿತುಲಿ, ನಿನ್ನೆ ನೋಡುತ್ತ ತಿತುಲಿ ತಿತುಲಿ. ನೀ ನನ್ನ ಬೇಗಂ ಕಾಣೆ, ನಾನೇ ಸುಲ್ತಾನ.
ನನ್ನ ಮನಸ್ಸು ಹಾಡಿದ ತಿತಲಿ ತಿತಲಿ ನಿನ್ನೆ ನೋಡುತ್ತ ತಿತಲಿ ತಿತಲಿ ಸಾಕಾಯ್ತು ಹಿಂದಿ ಸ್ಪೀಕರನ್ನ ಕಣ್ಣು ಹಿಡಿದು ಪ್ರೀತಿ ಮ್ಯಾಟರನ್ನ ಹೇಳ್ತೀನಿ ನಮ್ಮ ಫ್ಯೂಚರನ್ನ ಪಸುಕ ಗಿಟಾರನ್ನ ನೋಡ್ತೀಯ ನನ್ನ ಮೀಟ್ರನ್ನ ಥಿಯೇಟ್ರನ್ನ ನೀ ನನ್ನ ಬೇಗಂ ಕಾಣೆ ನಾನೇ ಸುಧಾರ ಡ್ರಾಮಾ ಜೂನಿಯರ್ ಸಲಿಸಿತಲಿ ತಿತಲಿ ತಿಳಿಸಿ ಪೋಯ ಮುತ್ತಿತಲಿ ತಿತಲಿ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ಅಪ್ಪ ಅಮ್ಮ ತುಂಬ ಸಪೋರ್ಟಿವ್. ಅದರಲ್ಲೂ ಅಪ್ಪನ ಪ್ರಕಾರ ನನಗೆ ಈ ಟ್ಯಾಲೆಂಟ್ ಬಂದಿರೋದು ನಮ್ಮ ಅಪ್ಪನಿಂದ. ಅಪ್ಪ ಇಸ್ ಸೋ ಗುಡ್ ಆಕ್ಟರ್. ಲೈಕ್ ಮಿಮಿಕ್ರಿ, ರಾಜ್ಕುಮಾರ್ ಸರ್ ಮಿಮಿಕ್ರಿ ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ. ಆಹಾ, ಬರ್ಬೇಕು ಬರ್ಬೇಕು, ಪ್ಲೀಸ್ ಬರ್ಬೇಕು ಸರ್, ನೀವು ಬರ್ಬೇಕು, ಸ್ಟೇಜ್ ಮೇಲೆ ಬನ್ನಿ. ನಿಮ್ ತಾಯಿ ಬಂದಿದ್ದಾರಾ? ಕರೀರಿ. ಓ, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬಿಟ್ರಾ ಸರ್? ನೀವೆಲ್ಲ ಚಿತ್ರರಂಗದಿಂದ ಕನ್ನಡಕ್ಕೋಸ್ಕರ ಒಂದು ಮಹಾನಾಟಿ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಜಿ ಕನ್ನಡಕ್ಕೆ ಮುಖ್ಯಸ್ಥರು ಅಮ್ಮ ಪ್ರೇಮಮ್ಮ ರಮೇಶ್ ಸರ್ ನೀವೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮನ ಅದ್ದೂರಿಯ ಮಾಡ್ತಾ ಇದ್ದೀರಾ. ಏನು ಓದ್ದೇ ಇರೋಂತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ನ ಈ ಒಂದು ಹಂತಕ್ಕೆ ತಂದಂತ ನಿಮ್ಮ ಕನ್ನಡ ನನ್ನ ದೇವರು, ನನ್ನ ಅಭಿಮಾನಿ ದೇವರುಗಳು ನೀವೆಲ್ಲ. ನಿಮ್ಮಿಂದ ರಾಜ್ಕುಮಾರ್ ಬೆಳೆದಿದ್ದಾನೆ. ಈ ನಂತರನೇ ಇವ್ರನ್ನೆಲ್ಲ ಮಹಾನಟಿ ಮಾಡೋದಕ್ಕೆ ಹೊರಟಿದ್ದೀರಾ ಸರ್. ರಮೇಶ್ ಸರ್ ನೀವೆಲ್ಲರೂ ಸೀಸನ್ 2 ಮಹಾನಟ ಅಂತ ಮಾಡ್ತೀವಿ, ನೀವು ಬಂದ್ಬಿಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. 200 ಚಿತ್ರಗಳಲ್ಲಿ ನೀವು ಕಂಠದಾನ ಮಾಡಿದ್ದೀರಾ ಅಂತ ಹೇಳಿದ್ರೆ ಪಾತ್ರಗಳಿಗೆ. ಅಕಸ್ಮಾತ್ ಕೇಳೋದಾದ್ರೆ ಒಂದ್ 4-5 ಹೆಸರುಗಳು ಹೇಳೋದಾದ್ರೆ? ಇತ್ತೀಚೆಗಷ್ಟೇ ತೆರೆ ಕಂಡಂತಹ ವಿಕ್ರಾಂತ್ ರೋಣ ಸಿನಿಮಾದ ರಕ್ಕಮ್ಮ ಪಾತ್ರದ ಧ್ವನಿ. ಅಂಡ್ ಕಬ್ಜಾ ಸಿನಿಮಾದಲ್ಲಿ ಶ್ರೇಯಾ ಸರನ್ ಮೇಡಮ್. ಅರೆ ವಾ ವಾ ವಾ. ಆಶಿಕಾ, ನನ್ಗೊಂದು ಕ್ಯೂರಿಯಾಸಿಟಿ ಇದೆ. ಎಸ್ ಮ್ಯಾಮ್. ಇಫ್ ಯು ಡೋಂಟ್ ಮೈಂಡ್ ಒಂದ್ ಲೈವ್ ನೋಡ್ಬೋದಾ? ಬಿಕಾಸ್ ಐ ಆಮ್ ವೆರಿ ಕ್ಯೂರಿಯಸ್. ಒಂದ್ ಕೆಲಸ ಮಾಡೋಣ. ವಿಕ್ರಾಂತ್ ರೋಣ ಸೀನ್ ಇದೆಯಾ? ಸೂಪರ್, ಅದೇ ಪ್ಲೇ ಮಾಡ್ತೀವಿ. ರಕ್ಕಮ್ಮ, ನನ್ಗೆ ಗಂಗಾಸರ ಇಲ್ವಾ? ಹೋದ ಸಾರಿಯ ದುಡ್ಡು ಯಾರು ನಿನ್ನಪ್ಪ ಕೊಡ್ತಾನ? ಕೊಂಡ್ರ ಕುಟ್ಟಿ ನೀನು ಬೈದ್ರೆ ಕಿತ್ಕೊಡಿದ್ದ ಉಂಟು ರಕ್ಕಮ್ಮ. ಹೊಡೆದ್ರೆ ಎಂತ ಆಗ್ತದೆ ಗೊತ್ತಾ? ನಾಯಿದ ಮಗ. ಅವನಿಗೆ ಹೊಡೆದು ನಿನ್ನ ಕೋಮಲವಾದ ಕೈಗಳನ್ನ ನೋಯಿಸ್ಕೋಬೇಡ ರಕ್ಕಮ್ಮ. ಊರಿಗೆ ಬಂದವರು ಬಾರಿಗೆ ಇನ್ನೂ ಬರ್ಲಿಲ್ಲಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಮದವೇರಿಸೋ ಮದನಾರಿಯ ನೋಡಿ ಮಿಡಿದವರೆಷ್ಟೋ ಮಡಿದವರೆಷ್ಟೋ. ಯಾರಂತ ಗೊತ್ತೇನಾ? ಗೊತ್ತಿಲ್ಲ ಏನು. ಊರಲ್ಲಿ ಇವತ್ತು ಇವರೊಬ್ಬರದೇ ಹೆಸರು ಚಾಲ್ತಿಯಲ್ಲಿರೋದು, ವಿಕ್ರಾಂತ್ ರೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳೆ ಕೋಗಿಲೆ ಇಂಪಾಗಲ, ಹೇಳೆ ಮಲ್ಲಿಗೆ ಕಂಪ
ಬಹುಶಃ ಮೊಟ್ಟ ಮೊದಲ ಬಾರಿಗೆ ತುಂಬಾ ದಿನಗಳ ನಂತರ ಈ ರೀತಿಯ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಕಿರುತೆರೆಯಲ್ಲಿ ಒಂದು ಹೊಸ ಬೆಳಕನ್ನ ನೋಡಿದಷ್ಟು ಖುಷಿ ಆಯ್ತು ನಮ್ಗೆ. ನಮ್ಮ ಜಿ ಕುಟುಂಬಕ್ಕೆ ಆತ್ಮೀಯವಾದ ಸ್ವಾಗತ. 29 ವರ್ಷಗಳನ್ನ ಪೂರೈಸಿ 30ನೇ ವರ್ಷಕ್ಕೆ ಇವತ್ತು ಹೆಜ್ಜೆ ಇಡ್ತಿದ್ದೀರಾ ಮೇಡಮ್. ನಿಮ್ದೊಂದು ಆಕ್ಚುಲಿ ಮಹಾ ಜರ್ನಿ. ಸೊ ಆ ಮಹಾ ಜರ್ನಿ ಬಗ್ಗೆ ನಮ್ಮ ಮಹಾನಟಿ ವೇದಿಕೆಯಲ್ಲಿ ಹೇಳೋದಾದ್ರೆ ಆ ಜರ್ನಿನ ಒಂದ್ಸಲಿ ಹಾಗೆ ಟ್ರಾವೆಲ್ ಬ್ಯಾಕ್ ಮಾಡಿ ಯೋಚನೆ ಮಾಡಿ ನೋಡೋದಾದ್ರೆ ಏನೇನ್ ನೆನಪಾಗತ್ತೆ? ನನ್ನ ಸ್ಕೂಲ್ ಲೈಫ್ ಆಯ್ತು, ನನ್ನ ಕಾಲೇಜ್ ಲೈಫ್ ಆಯ್ತು, ಮುಂದೆ ಏನ್ ಮಾಡ್ಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು ನನಗೆ ಏರೋಸ್ಟ್ರೆಸ್ ಆಗ್ಬೇಕು ಅಂತ ಬಹಳ ಇಂಟ್ರೆಸ್ಟ್ ಇತ್ತು ನನಗೆ. ಸೊ ಸವ್ಯಸಾಚಿ ಅಂತ ಒಂದು ಸಿನಿಮಾ ಟ್ರೈ ಮಾಡಿದ್ರು ಅಮ್ಮ. ನಿನಗೆ ಇಷ್ಟ ಆದ್ರೆ ಕಂಟಿನ್ಯೂ ಮಾಡಿಲ್ಲ ಅಂದ್ರೆ ಬೇಡ ಅಂದ್ರು. ಸೊ 7th ಸ್ಟ್ಯಾಂಡರ್ಡ್ ಇದಕ್ಕೆ ಥ್ಯಾಂಕ್ಸ್ ಕ್ರೆಡಿಟ್ ಹೋಗ್ಬೇಕಾಗಿರೋದು ಮಲ್ಲಿಕಾರ್ಜುನ್ ಅವ್ರಿಗೆ. ಸೊ 2nd PU ಎಕ್ಸಾಮ್ ನಡೀತಾ ಇತ್ತು, ಸಡನ್ ಆಗಿ ಫೋನ್ ಮಾಡಿದ್ರು, ಈ ತರ ಬನ್ನಿ ನಿಮ್ಗೆ ಫೋಟೋ ಸೆಷನ್ ಮಾಡಿಸ್ಬೇಕು ಅಂತ. MS ರಾಜಶೇಖರ್ ಅವರು ಈ ವಾಸ್ ಅ ಡೈರೆಕ್ಟರ್. ಸೊ ಅವರು ನನ್ನ ನೋಡಿ ಫೋಟೋ ಶೂಟ್ ಮಾಡಿದ್ರು. ಅವಾಗ ತಾನೇ ನಾನು ಶಿವರಾಜ್ ಕುಮಾರ್ ಅವ್ರನ್ನ ನೋಡಿದ್ದು, ಅವಾಗ್ಲೇ ಅಲ್ಲಿ ಕೂತಿದ್ರು. ಆಮೇಲೆ ಅಮ್ಮನ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಆಮೇಲೆ ಪ್ರೊಡ್ಯೂಸರ್ಸ್ ಎಲ್ಲ ಒಪ್ಕೊಂಡ್ಮೇಲೆ ಸವ್ಯಸಾಚಿ ಶೂಟ್ ಮಾಡಿದ್ವಿ. ಅವಾಗ ಶಿವರಾಜ್ ಕುಮಾರ್ ಅಂದ್ರೆ ದೊಡ್ಡ ಫ್ಯಾನ್ ನಾನು. ಸ್ಕೂಲ್ ಡೇಸ್ ಅಲ್ಲಿ ಅವ್ರು ಏನೇ ಡ್ಯಾನ್ಸ್ ಮಾಡಿದ್ರು ಮನೇಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ, ಅವ್ರದ್ದು ನೋಡೋದು, ಅವ್ರು ಹೇಗೆ ಸ್ಟೈಲ್ ಮಾಡ್ತಾ ಇದ್ರು ಅಂತ. ನೋಡಿ ನಮ್ಮ ಅದೃಷ್ಟ ಏನಂದ್ರೆ 4 ಸಿನಿಮಾ ಅವ್ರ ಜೊತೆ ನಾನು ಮಾಡಿದ್ದು. ಅದು ಓಮ್ ದೊಡ್ಡ ಹಿಸ್ಟ್ರಿ ರೆಕಾರ್ಡು. ಸೊ ಐ ಶುಡ್ ಸೇ ಥ್ಯಾಂಕ್ಸ್ ಟು ಉಪೇಂದ್ರ ಅವ್ರಿಗೆ ಆ್ಯಂಡ್ ರಾಜ್ಕುಮಾರ್ ಅವ್ರ ಬ್ಯಾನರ್ಗೆ. ಯಾಕಂದ್ರೆ ರಾಜ್ಕುಮಾರ್ ಸರ್ ನನ್ನನ್ನು ಸೆಲೆಕ್ಟ್ ಮಾಡದೆ ಹೋಗಿದ್ದಿದ್ರೆ ನಾನು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಮಹಾನಟಿಯಲ್ಲಿ ಇವತ್ತು ಎಷ್ಟೋ ಜನ ಕಂಟೆಸ್ಟೆಂಟ್ಸ್ ಬರ್ತಾರೆ. ನಾನು ಕೂಡ ಒಬ್ಬ ಪ್ರೇಮ ಆಗಬೇಕು ಅಂತ ನಿಮ್ಮನ್ನ ಆದರ್ಶವಾಗಿಟ್ಕೊಂಡು ಇವತ್ತು ನಟನೆಯ ಹಸಿವಿರುವಂತಹ ಹೆಣ್ಣು ಮಕ್ಕಳು ಈ ಆಡಿಷನ್ ಕೊಡೋದಕ್ಕೆ ಬರ್ತಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಕಿವಿ ಮಾತು, ನಿಮ್ಮ ಬೆಸ್ಟ್ ವಿಶಸ್. ನನ್ನ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಈಸ್ ಮೈ ಲವರ್ ಅನ್ಕೊಂಡ್ ತಿಳ್ಕೊತೀನಿ. ಲವ್ಲಿ ಥಿಂಗ್. ಸೊ ದಟ್ಸ್ ಹೌ ಐ ಯೂಸ್ ಟು ಲೈಕ್. ಕ್ಯಾಮ್ರಾ ಇಸ್ ಮೈ ಲವರ್. ನಾನೇನ್ ಕೊಡಬಲ್ಲೆ ಅದು ನನ್ ಲವ್ ಮಾಡ್ಬೇಕು ಅಂತ. ಮೇಡಮ್ ಹಾಗಾದ್ರೆ ನಿಮ್ ಲವರ್ ಇಲ್ಲಿ ತುಂಬಾ ಇದೆ, ತುಂಬಾ ಜನ ಇದ್ದಾರೆ. ಲಾಟ್ ಆಫ್ ಕ್ಯಾಮ್ರಾ. ನಿಮ್ಮ ಈ ಲವರ್ ಹೆಸರು ಜಿಮ್ಮಿ ಮೇಡಮ್. ಓಕೆ, ಜಿಬಿ. ಸೊ ಈ ಲವರ್ಗೆ ಒಂದು ನಿಮ್ ಕಡೆಯಿಂದ ಹಾಯ್. ಹಾಯ್, ಐ ಲವ್ ಯು. ಒನ್ಸ್ ಅಗೈನ್ ಸಮಸ್ತ ಕರ್ನಾಟಕ ವಿಶ್ವದಾದ್ಯಂತ ಇರುವಂತ ಎಲ್ಲ ಕನ್ನಡಿಗರ ಪರವಾಗಿ ತಮ್ಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಎಲ್ಲ ಕಂಟೆಸ್ಟೆಂಟ್ಸ್ಗೆ. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸರ್, ಮೇಡಮ್ ಯಾಕೋ ಎದುರ್ಕೋತಾವ್ರೆ. ಹೇಳಿಲ್ವೇನ್ರಿ ಹೆಣ್ಮಕ್ಳ ಬಂಡವಾಳ ಇಷ್ಟೇ ಅಂತ? ರೇ ನಂದಿನಿ, ಹೋಗಿ ಅದೇನು ಅಂತ ನೋಡಿ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾನು ಉತ್ತರ ಕೊಡಬೇಕಾಗತ್ತೆ. ಎಸ್ ಸರ್. ಮೇಡಮ್, ಮೇಡಮ್ ಇದೆಲ್ಲ ಹೊಸ್ತಲ್ವಾ? ಫಸ್ಟ್ ಟೈಮ್ ಹಿಂಗೆ ಆಗುತ್ತೆ, ಯೋಚನೆ ಮಾಡ್ಬಿಡಿ. ಕಾರ್ತಿಕ್, ಹೇಗಿದ್ದಾಳೆ ಈಗ ಸತ್ಯ? ಇವಾಗ ತಾನೇ ಮಲ್ಕೊಡ್ಲಮ್ಮ. ಆ ಕಾನ್ಸ್ಟೇಬಲ್ ಹೇಳ್ತಾ ಇದ್ರು ತುಂಬ ವಾಂತಿ ಆಯ್ತಂತೆ, ಅದಕ್ಕೆ ಸುಸ್ತಾಗಿದೆ. ಸತ್ಯ, ಸತ್ಯ ಹೇಳು, ಸ್ವಲ್ಪ ಊಟ ಮಾಡಿ ಮಲ್ಕು. ನಿಧಾನ ನಿಧಾನ. ನೋಡು,
ಹೇಗಾಗಿ ಹೋಗಿದ್ಯಾ ಅಂತ ಸ್ವಲ್ಪ ಊಟ ಮಾಡು, ಸುಸ್ತೆಲ್ಲ ಕಮ್ಮಿ ಆಗತ್ತೆ. ಬೇಡ ಅತ್ತೆ, ಏನೇ ತಿಂದ್ರೂ ವಾಂತಿ ಆಗ್ತದೆ. ಹಾಗಂತ ನೀನು ಊಟ ಬಿಟ್ಟು ಕೂತ್ಕೊಂಡ್ರೆ ನಿನ್ನ ಆರೋಗ್ಯ ಏನಾಗ್ಬೇಡ ಹೇಳು. ಜೀವದಲ್ಲಿ ತ್ರಾಣನೇ ಇರಲ್ಲ, ಸ್ವಲ್ಪ ಊಟ ಮಾಡು. 1-2 ತುತ್ತು. ಅಲ್ಲ, ಯಾಕೆ ಇದ್ದಕ್ಕಿದ್ದಾಗೆ ಹುಷಾರ್ ತಪ್ಪದೆ ಸತ್ಯ? ಮನೆಯಿಂದ ಬೆಳಗ್ಗೆ ಹೋಗುವಾಗ ಸರಿಯಾಗೇ ಇದೆಯಲ್ಲ. ಅದು ಮರ್ಡರ್ ನಡೆದಿರೋ ಜಾಗಕ್ಕೆ ಹೋಗಿದ್ದೆ ಅತ್ತೆ. ನನಗಲ್ಲಿ ಇರೋದಕ್ಕೆ ಆಗಲಿಲ್ಲ. ನಾನೇ ಇಷ್ಟಪಟ್ಟು ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ನನ್ನ ಕೈಲಿ ಒಂದು ಮರ್ಡರ್ ಸಹ ನೋಡೋದಕ್ಕಾಗಲಿಲ್ಲ. ಹಾಗಾದ್ರೆ ಹೇಗೆ ಸತ್ಯ? ಅಲ್ಲ, ನೀನು ಕುಗ್ಗಬಾರ್ದು, ಧೈರ್ಯವಾಗಿರಬೇಕು. ಮುಂದೆ ಎಷ್ಟೋ ಇಂಥ ಕೇಸ್ಗಳನ್ನ ನೀನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಅಂಥ ಸಮಯದಲ್ಲಿ ನೀನೇ ಹುಷಾರ್ ತಪ್ಪಿಬಿಟ್ರೆ ಆ ಕೇಸ್ಗಳನ್ನೆಲ್ಲ ನೋಡ್ಕೊಳ್ಳೋರು ಯಾರು ಹೇಳು? ಈ ಸಲ ಓಕೆ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನೀನು ಮುಂದೆ ಸ್ವಲ್ಪ ಹುಷಾರಾಗಿರು. ಯಾವುದೇ ಕೇಸ್ ಆದರೂ ಅದು ನಿನ್ನ ಕೇಸ್ ಅಷ್ಟೇ. ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗತ್ತೆ ಸತ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಮಗಳು ಓಡ್ ಹೋದ್ಲಲ್ಲ ಅವನ ಹಿಂದೆ, ಅವನೇ ತಾನೆ? ನನ್ನ ಮಗಳು ಸೇಟ್ ನಿಮ್ಮ ಮೊಮ್ಮಗಳ ತರಾನೆ. ಅವನು ನಮ್ಮ ಮನೆನೆಲ್ಲ ಅವನ ಹೆಸರಿಗೆ ಮಾಡ್ಕೊಂಡು ನನಗ್ ಗೊತ್ತಿಲ್ಲದಂಗೆ ಯಾರಿಗೋ ಮಾರ್ಬಿಟ್ಟಿದ್ದಾನೆ. ಆ ಸೇಟ್ ನನಗೆ ಫೋನ್ ಮಾಡಿ ಈ ಕೂಡ್ಲೆ ಮನೆ ಖಾಲಿ ಮಾಡ್ಬೇಕು ಅನ್ನೋದೆ. ನೀನ್ ಹೇಳೋ ಕಥೆನ ನಾನು ನಂಬೇಕಾ? ನಿಜವಾಗ್ಲೂ ನಿಮ್ಮ ಮೊಮ್ಮಗಳ ಮೇಲೆ ಆಣೆ. ನೆಗೆದು ಬಿತ್ತು. ನೀನು ಅವಳ ಮೇಲೆ ಆಣೆ ಹಾಕಿದ್ರೆ ನೀನು ಸತ್ಯ ಹೇಳ್ತಾ ಇದ್ದೀಯಾ ಅಂತ ಅನ್ನೋ ನಂಬಿಕೆನೇ ಇಲ್ಲ ನಮಗೆ. ಅಯ್ಯೋ ಭಗವಂತ, ಇಂತಹ ವಿಷಯದಲ್ಲಿ ನಾನು ಸುಳ್ಳು ಹೇಳ್ತೀನಾ? ನಾನು ನನ್ನ ಕುಟುಂಬ ಬೀದಿಗೆ ಬಂದ್ಬಿಟ್ಟಿದೀವಿ. ತಕ್ಷಣಕ್ಕೊಂದು ಮನೆ ಹುಡ್ಕೋಣ ಅಂದ್ರೆ ಬಾಡಿಗೆ ಮನೆನೂ ಸಿಗೋದಿಲ್ಲ. ನಾವು ಇರೋದಕ್ಕೊಂದು ನೆಲೆ ಬೇಕಲ್ಲ ದತ್ತಣ್ಣ. ನೋಡಿ ದತ್ತ ಅವ್ರೆ, ಈಗ ನೀವು ನಾವೆಲ್ಲ ನಿಮ್ಮ ಮನೇಲಿ ಇರೋದಕ್ಕೆ ಆಶ್ರಯ ಕೊಡದೆ ಹೋದ್ರೆ ನಾವು ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ಹೇ, ಇನ್ನೊಂದು ಕೆಲಸ ಮಾಡು, ಸ್ವಲ್ಪ ಆಳವಾದ ಕೆರೆನೋ ಬಾವಿನೋ ನೋಡ್ಕೋ. ಯಾಕೆ ಅಂತಂದ್ರೆ ಪಾಪಿ ಸಮುದ್ರಕ್ಕೆ ಹೋದರೂ ಮೊಣಕಾಲುದ್ದ ನೀರು ಅಂತಾರೆ. ಇಷ್ಟೊಂದು ನನ್ನ ಮನಸ್ಸಿಗೆ ನೀವು ನೋವು ಮಾಡಬಾರ್ದು. ಏನೋ ಬೀಗ್ರು ಅನ್ಕೊಂಡು ನಿಮ್ಮ ಮನೆ ಬಾಗ್ಲಿಗೆ ಬಂದ್ರೆ ನಿನ್ನ ಸೊಸೆನ ನನ್ನ ಮೊಮ್ಮಗಳು ಅಂತ ಒಪ್ಕೊಂಡವನೇ ಅಲ್ಲ ನಾನು. ಅವಳು ಇನ್ನೆಷ್ಟೇ ನಾಟಕ ಆಡ್ಕೊಂಡು ಬಂದರು ಅವಳು ನನಗೆ ಮೊಮ್ಮಗಳಲ್ಲ ಅಂತ ಹೇಳ್ತಿರೋನು. ಅವಳೇ ನನ್ನ ಮೊಮ್ಮಗಳಲ್ಲ ಅಂತಂದ್ಮೇಲೆ ನೀನು ಅದು ಹೇಗಪ್ಪ ಬೇಗ ಆಗ್ತೀಯ ನನಗೆ? ದತ್ತ ಅವ್ರೆ, ನೀವು ಕೋಪದಲ್ಲಿ ಏನೋ ಒಂದು 4 ಮಾತು ಬೈಬೋದು, ಹಾಗಂತ ಸಂಬಂಧಗಳು ಸುಳ್ಳಾಗಕ್ಕೆ? ನೆಗೆದು ಬಿತ್ತು ಸಂಬಂಧ. ಮೊದಲು ಮನೆಯಿಂದ ಆಚೆ ಹೊರಡು. ನೋಡು, ಆ ಮನೆ ಹಾಳಿ ನೆರಳು ಕೂಡ ಈ ಮನೆ ಮೇಲೆ ಬೀಳಬಾರ್ದು. ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ ದತ್ತ ಅವ್ರೆ? ನಮಗ್ ತಾನೆ ನಿಮ್ಮನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ನೋಡು, ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇ. ಮನೆ ಸಿಗೋವರೆಗೂ ಅಷ್ಟೇ ದತ್ತ ಅವ್ರೆ. ಎಲ್ಲೋ ಒಂದು ಮೂಲೆಯಲ್ಲಿ ಇತ್ಕೋತೀವಿ. ದಯವಿಟ್ಟು ಇಲ್ಲ ಅನ್ಬೇಡಿ. ಬಿಲ್ಕುಲ್ ಒಪ್ಪಲ್ಲಪ್ಪ. ಆ ಮನೆ ಹಾಳಿ ಬೀದಿನಲ್ಲಿ ಬಿದ್ದಿದ್ರು ಚಿಂತಿಲ್ಲ, ಅವಳನ್ನ ಈ ಮನೆ ಒಳಗೆ ಮಾತ್ರ ಖಂಡಿತ ಸೇರಿಸೋಲ್ಲ. ಸರಿ ಬಿಡಿ, ನೀವಿಷ್ಟು ಹೇಳಿದ ಮೇಲೆ ನಾನಿನ್ನು ಒತ್ತಾಯ ಮಾಡಕ್ಕೆ. ನಾವೆಲ್ಲರೂ ನಮ್ಮ ಬೀಗ್ತಿ ತುಳಸಿ ಅವ್ರ ಮನೆಗೆ ಹೋಗ್ತೀವಿ. ಅಷ್ಟು ದೊಡ್ಡ ಮನೆಯಲ್ಲಿ
ನಮ್ 4 ಜನಕ್ಕೆ ಜಾಗ ಇರಲ್ವೇ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.